ಅತ್ತೆಗೆ ವಿದಾಯ ಹೇಳಿ ಕಾರ್ ಹತ್ತಿ ಕೂತ ಸುಭಿಕ್ಷಾ ಕಾರ್ ಮುಂದಕ್ಕೆ ಸಾಗ್ತಿದ್ರೆ ತಾಯಿನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಕಾತುರದಿಂದ ಹೊರಗಡೆ ನೋಡ್ತಿರ್ತಾಳೆ. ಆಗಲೇ ಒಂದು ದಿಕ್ಕಿಳಿದ ಯೋಚನೆಯನ್ನು ಕೂಡ ಮಾಡ್ತಾ, ನಿಜ ಹೀಗಾದರೂ ಹೊರಗೆ ಬಂದಿದ್ದಾನಲ್ವೇ, ಅಮ್ಮನನ್ನು ಭೇಟಿಯಾಗಿ ಇಲ್ಲಿಂದ ಎಲ್ಲಾದರೂ ಓಡೋಗ್ಬಿಟ್ರೆ ಅಂದ್ಕೊಳ್ಳೋ ಅಷ್ಟರಲ್ಲೇ ಕಣ್ಣುಗಳು ಪಟಾಕಿಗಳಂತೆ ಬೆಳಗದಷ್ಟೇ ಸಮಯವೂ ಹಿಡಿಲಿಲ್ಲ. ಹಿಂದೆ ಬರ್ತಿರೋ ಭದ್ರತಾ ಸಿಬ್ಬಂದಿಯ ನೋಡಿ ಆ ಬೆಳಕು ಆರು ಹೋಗೋದಕ್ಕೆ ಹಿಂದಕ್ಕೆ ತಿರುಗಿ ನೋಡ್ತಾ ಆತಂಕದಿಂದ ಇದಿಗೋ ಡ್ರೈವರ್ ಅಂತ ಕರೀತಾಳೆ. ಕನ್ನಡಿಯಿಂದ ಹಿಂದಿನ ಕಡೆ ನೋಡ್ತಿದ್ದ ಸುಭಿಕ್ಷಾ ನೋಡಿ, ತಪ್ಪು ಮೇಡಮ್, ನೀವು ನನ್ನ ಹಾಗೆ ಕರಿಬಾರ್ದು ಅಂತಿದ್ರೆ, ಸರಿ ಬಿಡಪ್ಪ, ಆ ಕಡೆ ನೋಡು, ನಮ್ಮನ್ನು ಯಾರೋ ಹಿಂಬಾಲಿಸ್ತಿದ್ದಾರೆ, ತೊಂದರೆ ಮಾಡಿ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗೋ ಥರ ಅಂತ ಚಾಲಕನನ್ನು ನೋಡ್ತಾಳೆ. ಚಾಲಕ ಆ ಕಡೆ ಬದಿಲಿರೋ ಕನ್ನಡಿಯನ್ನು ನೋಡಿ, ಇಲ್ಲ ಮೇಡಮ್, ಅವರು ನಿಮಗಾಗಿ ಬರ್ತಿರೋ ಭದ್ರತಾ ಸಿಬ್ಬಂದಿ ಅಂತಾನೆ. ಆ ಮಾತಿ ಕಣ್ಗಳು ದೊಡ್ಡದಾಗಿ ಮಾಡಿ, ನನಗೆ ಯಾಕಪ್ಪ ಈ ರಕ್ಷಕರು, ನನಗೆ ಯಾವುದೇ ಶತ್ರುಗಳಿಲ್ವಲ್ಲ ಅಂದು ಹೊರಗೆ ಹೇಳ್ತಾ, ಮನಸ್ಸಲ್ಲಿ ಮಾತ್ರ ಇರೋ ಒಂದೇ ಒಂದು ದೊಡ್ಡ ಶತ್ರು ಮನೆಯಲ್ಲೇ ಮಲಗಿದಾನೆ ಪಿಶಾಚಿ ಅಂತ ಕರೀತಾಳೆ. ಯಾಕಂದರೆ ಮೇಡಮ್, ನೀವು ಹಯಗ್ರೀವ್ ಸರ್ ಹೆಂಡ್ತಿ ಅಲ್ವಾ, ಸಾರ್ವಜನಿಕರಿಗೆ ನೀವಂದರೆ ಯಾರೆಂಬುದು ತಿಳಿಯದಿದ್ರು ಹಯಗ್ರೀವ್ ಸರ್ ಶತ್ರುಗಳಿಗೆ ಮಾತ್ರ ನಿಮ್ಮ ಬಗ್ಗೆ ಯಾವಾಗಲೂ ತಿಳಿದು ಹೋಗಿರುತ್ತೆ. ಅದಕ್ಕೆ ರಾಬಿನ್ ಸರ್ ನಿಮಗಾಗಿ ಅಂತ ವಿಶೇಷವಾಗಿ ಬೇರೆ ರಾಜ್ಯದಿಂದ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ರಾಬಿನ್ ಅಂದರೆ ಹಯಗ್ರೀವ್ ಅವ್ರ ಪಕ್ಕದಲ್ಲಿ ತಾಳೆ ಮರದಂತೆ ಇರ್ತಾನಲ್ಲ, ಆತನೇನಾ? ಹಾಂ ಹೌದು ಮೇಡಮ್, ಅವರೇ. ಓಹೋ, ಹಾಗಾದರೆ ನನಗೆ ಶತ್ರುಗಳು ತಂದುಬಿಟ್ಟಿದ್ದಾನ ಈ ಪಿಶಾಚಿ. ನನ್ನ ಜೀವನ ಇನ್ನು ಎಲ್ಲಿಗಾದರೂ ಓಡಿ ಹೋದರೂ ಆತನಿಗಿಂತ ಮುಂಚೆ ಆತನ ಶತ್ರುಗಳಿಗೆ ಸಿಕ್ಕಾಕೊಳ್ತೀನಿ ಅಂತ ಆಯಿತು. ಇನ್ನು ಹೀಗಾದರೆ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ 4 ದಿನಗಳ ಆತನನ್ನು ಸಹಿಸಲಾರದೆ ನಂಗೆ ನಕ್ಷತ್ರಗಳೇ ಕಾಣಿಸ್ಬಿಟ್ವು. ಇನ್ನು ಜೀವಮಾನ ಎಲ್ಲ ಅಂದರೆ ಶಿಕ್ಷೆಗಳೊಂದಿಗೆ ಕಳೆದು ಹೋಗುತ್ತೋ ಏನೋ. ಅಯ್ಯೋ ಅಮ್ಮೋ, ಇದಕ್ಕೆ ಹಣ ಇರೋರು ಅಂದ್ರೇ ಭಯ. ಎಷ್ಟು ಹಣ ಇರುತ್ತೋ ಅಷ್ಟು ಜನ ಶತ್ರುಗಳಿರ್ತಾರೆ. ಈಗ ನೋಡು ನನ್ನ ಪರಿಸ್ಥಿತಿ, ಮುಂದೆ ಬಾವಿ ಹಿಂದೆ ಕಂದಕ ಎಂಬಂತಾಗಿದೆ ಅಂದ್ಕೊಂಡು ದೈನ್ಯವಾಗಿ ಹೊರಗೆ ನೋಡ್ತಾಳೆ. ಕಳೆಗುಂದಿರೋ ಸುಭಿಕ್ಷಣ ನೋಡಿ, ಏನಾಯಿತು ಮೇಡಮ್, ಹಾಗಿದ್ದೀರಿ, ಆರೋಗ್ಯ ಸರಿ ಇಲ್ವಾ ನಿಮಗೆ? ಮನೆ ಕರ್ಕೊಂಡು ಹೋಗ್ಲಾ, ಹೇಳಲಾ, ಇಲ್ಲಿದ್ರೆ ರಾಬಿನ್ ಸರ್ಗೆ ಫೋನ್ ಮಾಡಲಾ ಅಂತ ಆತಂಕದಿಂದ ಆತ ಕೇಳ್ತಾ ಇದ್ರೆ, ಏ ಬೇಡ ಬೇಡ, ನೀವು ಈ ಪ್ರದೇಶದಲ್ಲಿರೋ ಅಮ್ಮನ ದೇವಸ್ಥಾನ ಕರ್ಕೊಂಡು ಹೋಗಿ ಅಂತಾಳೆ. ಹಾಂ ಸರಿ ಮೇಡಮ್, ಆಯಿತು ಅಂತ ಕಾರನ್ನು ದೇವಸ್ಥಾನದ ಕಡೆ ಸಾಗಿಸ್ತಾನೆ ಡ್ರೈವರ್. 2 ನಿಮಿಷಗಳ ಕಾಲ ಮೌನವಾಗಿದ್ದರೂ ಬಾಯಿ ಸುಮ್ಮನೆ ಇರಲಾರದೆ, ಇದಿಗೋ ಚಾಲಕರೇ ಅಂತ ಮತ್ತೆ ಕರೀತಾಳೆ. ಮೇಡಮ್, ನೀವು ನನ್ನ ಸುಬ್ಬು ಅಂತ ಕರೆದ್ರೆ ಸಾಕು ನನಗೆ. ಸರಿ ಬಿಡಿ, ಆದರೆ ಹಯಗ್ರೀವ್ ಸರ್ ಶತ್ರುಗಳು ಅಂತ ಅಂದ್ಯಲ್ಲ, ಅವರು ಎಂಥವ್ರು ಅಂದರೆ, ನನ್ನ ಉದ್ದೇಶ ಹಣಕ್ಕಾಗಿ ಅಪಹರಿಸಿ ತೆಗೆದುಕೊಂಡು ಹೋಗಿ ಮತ್ತೆ ಹಣ ಪಡ್ಕೊಂಡು ಬಿಟ್ಬಿಡ್ತಾರಾ ಅಂತ ಕೇಳಿದ್ಲು. ಸರ್ ಅವರಿಗೆ ಅಂತ ಕೀಳು ಶತ್ರುಗಳಿಲ್ಲ ಮೇಡಮ್, ಸಿಕ್ಕಿದ್ರೆ ಪ್ರಾಣ ತೆಗೆಯೋದಷ್ಟೇ ಅಂತ ತಂಪಾಗಿ ಹೇಳ್ತಿದ್ರೆ, ಸುಭಿಕ್ಷಾ ಇದೆ ಭಯದಿಂದ ರೈಲಿಗಿಂತ ವೇಗವಾಗಿ ಹೊಡ್ಕೊಳ್ತಾ ಇರುತ್ತೆ. ಮತ್ತು ಆತನೇ ಮಾತಾಡ್ತಾ, ನಾನಿಲ್ಲಿ ಚಾಲಕನಾಗಿ ಸೇರಿ 5 ವರ್ಷ ಆಯಿತು ಮೇಡಮ್. ಈ 5 ವರ್ಷಗಳಲ್ಲಿ ಸರ್ ಮೇಲೆ ಎಷ್ಟೋ ಬಾರಿ ದಾಳಿ ನಡೆದಿದೆ, ಆದರೆ ಯಾರೂ ಕೂಡ ಸರ್ ಮೇಲೆ ಕೈ ಇಡೋದಕ್ಕೂ ಸಾಧ್ಯ ಆಗಿಲ್ಲ. ತಿರುಗಿ ಸರ್ ಅವರನ್ನೇ ನಾಮರೂಪವಿಲ್ಲದಂತೆ ಮಾಡಿದ್ರು ಅಂತ ಹೆಮ್ಮೆಯಿಂದ ಹೇಳ್ತಾನೆ. ಆಗಲೇ ಸುಭಿಕ್ಷಾಗೆ ಅಂದು ಹಯಗ್ರೀವ್ ಹೇಳಿದ ಮಾತು ನೆನಪಿಗೆ ಬರುತ್ತೆ. ನನಗೆ ಕೊಲ್ಲೋದು ಹೊಸದೇನಲ್ಲ, ಅದು ಮುಂದೆ ನಿನಗೂ ತಿಳಿಯುತ್ತೆ ಮಿಸ್ಸಸ್ ಅನ್ನೋ ಆ ಸಂಭಾಷಣೆಗೆ ಬೆಚ್ಚಿಬಿದ್ದು, ಅಯ್ಯೋ ನಿಜವಾಗಿಯೂ ಪಿಶಾಚಿ ಅಂತ ಇಟ್ಟ ಹೆಸರಿಗೆ ಸಾರ್ಥಕತೆ ಮಾಡ್ತಿದ್ದಾನೆ ಅಂತ ಅವಳು ಅಂದ್ಕೊಳ್ತಿದ್ರೆ, ಆದರೆ ಒಂದು ಮಾತು ಮೇಡಮ್, ಆ ಮನೆಯಲ್ಲಿ ಯಾರು ಹೇಗಿದ್ರು ಗಾಯತ್ರಿ ಮೇಡಮ್ ಮಾತ್ರ ನಿಜವಾಗಿಯೂ ಆ ಮನೆ ದೇವತೆ ಅಂತ ಅಭಿಮಾನದಿಂದ ಹೇಳ್ತಾನೆ. ಇದು ಮಾತ್ರ ನಿಜ ಸುಬ್ಬು ಅವರೇ ಅಂತಿದ್ರೆ, ಮತ್ತು ಹಾಗೆ ಕರಿತಿರೋದಕ್ಕೆ ಇನ್ನು ಏನು ಅನ್ನಲಾರದೆ ಮೌನವಾಗಿ ಡ್ರೈವ್ ಮಾಡ್ತಿರ್ತಾನೆ ಸುಬ್ಬು. ಸುಭಿಕ್ಷಾ ಮಾತ್ರ ಚಾಲಕ ಹೇಳಿದ ಸಮಯದಿಂದ ಆಲೋಚನೆಗಳೆಲ್ಲವೂ ಹಯಗ್ರೀವನ ಸುತ್ತ ಸುತ್ತುತ್ತಾ ಇರಲು ತಲೆಯನ್ನು ಹಿಂದಕ್ಕೆ ಒರಗಿಸಿ ಕಣ್ಣುಗಳನ್ನು ಮುಚ್ಕೊಂಡು ಬಿಡ್ತಾಳೆ. ನಿಜಕ್ಕೂ ಇವನು ಯಾರು?
ಪ್ರಾಣವನ್ನೇ ತೆಗೆಯುವಂಥ ಶತ್ರುಗಳಿದ್ರೂ ಕೂಡ ಅಷ್ಟೊಂದು ಪ್ರಶಾಂತವಾಗಿ ಭಯ ಎಂಬುದು ಇಲ್ಲದೆ ಹೇಗಿರ್ತಿದ್ದಾನೆ. ಈಗ ನಾನೇನು ಮಾಡಬೇಕು? ಅನುಕ್ಷಣವೂ ಆತನಿಗೆ ಏನಾಗೋದು ಅಂತ ಭಯಪಡ್ತಾ ಬದುಕಬೇಕಾ, ಅಥವಾ ಸಮಯಕ್ಕಾಗಿ ಕಾಯ್ದುಕೊಂಡು ದೂರಕ್ಕೆ ಓಡಿ ಹೋಗಬೇಕಾ? ಎಲ್ಲಿಗೆ ಹೋಗುತ್ತೆ ನನ್ನ ಜೀವನ ಅಂತ ನಾನಾ ರೀತಿಯಲ್ಲಿ ಯೋಚಿಸ್ತಿದ್ದಾಳೆ. ಅರ್ಧ ಗಂಟೆ ನಂತರ ಮ್ಯಾಡಮ್ ಅಂತ ಕರೆದ ಧ್ವನಿಗೆ ಕಣ್ಣುಗಳನ್ನ ತೆರೆದು ಆಕೆ ನೋಡಿದ್ರೆ, ನೀವು ಹೇಳಿದ ದೇವಸ್ಥಾನ ಬಂದಿದೆ ಮ್ಯಾಡಮ್ ಅಂತ ಅಂತಾನೆ. ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ದೇವಸ್ಥಾನವನ್ನು ನೋಡಿ, ಸುಬ್ಬು ಅವರೇ, ನೀವೇನಾದರೂ ಊಟ ಮಾಡಿ ಇಲ್ಲೇ ಇರಿ, ಹಾಗೆ ಆ ಭದ್ರತಾ ಸಿಬ್ಬಂದಿಯನ್ನು ಮಾತ್ರ ಒಳಗೆ ಬಿಡಬೇಡಿ ದಯವಿಟ್ಟು ಅಂತ ಹೇಳ್ತಾಳೆ. ಕ್ಷಮಿಸಿ ಮೇಡಮ್, ಅವರು ನಾನು ಹೇಳಿದ್ರೆ ಕೇಳೋದಿಲ್ಲ, ನೀವೇ ಹೇಳಿ ಅಂತ ಕೈ ಎತ್ತು ಬಿಡ್ತಾನೆ. ಛಿ ಅಂತ ಮನಸ್ಸಿನಲ್ಲಿ ಹೇಳ್ತಾ ಬಾಗಿಲು ತೆರೆದು ಹಿಡಿದಿದ್ದ ಸುಬ್ಬುವನ್ನು ಒಮ್ಮೆ ನೋಡಿ ಕೆಳಗಡೆ ಇಳಿತಾಳೆ ಆಕೆ. ಹಿಂದೆ ನಿಂತಿದ್ದ ಕಾರ್ನಿಂದ 6 ಜನ ಅಂಗರಕ್ಷಕರು ಇಳಿದು ಸುವಿಕ್ಷಾಳ ಹಿಂದೆ ಬರ್ತಾರೆ. ಸುವಿಕ್ಷಾ ಅಸಹನೆಯಿಂದ ಅವರ ಕಡೆ ನೋಡಿ, ಈಗೋ ನೋಡಿ ಹುಡುಗ್ರೆ, ನಾನು ನನ್ನ ಅಮ್ಮನನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದೀನಿ, ನೀವೆಂದು ನನ್ನ ಹಿಂದೆ ಬರಬಾರ್ದು ಅಂತ ಗಟ್ಟಿಯಾಗಿ ಆಕೆ ಹೇಳ್ತಾ ಇದ್ದರೆ, ಕ್ಷಮಿಸಿ ಮೇಡಮ್, ನೀವೇನು ಹೇಳಿದ್ರು ಕೇಳಬಾರ್ದು ಅಂತ ಸರ್ ನಮ್ಮ ಮೊದಲೇ ಆಜ್ಞೆ ನೀಡಿದ್ದಾರೆ ಅಂತ ಒಬ್ಬನು ಗಂಭೀರವಾಗಿ ನೋಡ್ತಾನೆ. ಆ ಮಾತಿಗೆ ಮುಖವನ್ನು ಮಂಕಾಗಿಸ್ಕೊಂಡ್ಬಿಟ್ಟು, ಸರಿ ಬಂದು ಸಾಯಿರಿ, ಅದರ ದೂರ ಇರಬೇಕು, ಇಲ್ದಿದ್ರೆ ನೀವು ಸಣ್ಣ ಮಕ್ಕಳನ್ನು ಅಪಹರಿಸೋ ಗುಂಪು ಅಂತ ಹೇಳಿ ಕಿರ್ಚಾಡಿ ಗೋಳಾಡ್ಬಿಡ್ತೀನಿ ಅಂತ ಅಂತಾಳೆ. ಆಗ್ಲಾದರೂ ಎಲ್ಲರೂ ನಿಮ್ಮನ್ನು ಚಟ್ನಿ ಅಂತೆ ಅರ್ದು ಬಿಡ್ತಾರೆ, ಅರ್ಥ ಆಗೋಯ್ತಾ ಅಂತಾಳೆ ಕೋಪದಿಂದ. ನಾವು ನಿಮಗೆ ತೊಂದರೆ ಆಗುವಂತೆ ಏನು ಮಾಡೋದಿಲ್ಲ ಮ್ಯಾಡಮ್. ಹಾಗಾದರೆ ಮೊದಲು ನಾನು ಹೋಗ್ತೀನಿ, ಸ್ವಲ್ಪ ದೂರದಲ್ಲಿ ನೀವು ಬನ್ನಿ ಅಂತ ಮೆಟ್ಟಿಲುಗಳನ್ನ ಹತ್ತುತ್ತಾಳೆ. ಅವರು ಕೂಡ ಸುವಿಕ್ಷಾಕ್ ಸುಮಾರು 10 ಅಡಿಯಷ್ಟು ದೂರದಲ್ಲಿ ನಡ್ಕೊಂಡು ಹಿಂದೆಯೇ ಹೋಗ್ತಾರೆ. ಇದೆಂಥ ಕ್ರೂರತೆ ಸ್ವಾಮಿ, ಮನೆಯಲ್ಲಿ ಹೇಗಾದರೂ ಸ್ವಾತಂತ್ರ್ಯವಾಗಿ ಓಡಾಡಲು ಆಗ್ತಿಲ್ವಂದರೆ ಹೊರಗೆ ಕೂಡ ಹಾಗೆ ಮಾಡ್ತಿದ್ದಾನೆ ಪಿಶಾಚಿ, ಮೂರ್ಖ ಅಂತ ಹೊರಗೆ ಬೈತಾ ಮೆಟ್ಟಿಲುಗಳನ್ನ ಹತ್ತಿ ಒಳಗಡೆ ಹೋಗಿ ಸುತ್ತಲೂ ತಾಯಿಗಾಗಿ ನೋಡ್ತಾಳೆ. ಹರಕೆಯ ಮುಡಿಪುಗಳನ್ನ ಕಟ್ಟಿರುವ ಮರದ ಕೆಳಗೆ ಕೂತ್ಕೊಂಡಿರೋ ತನ್ನ ತಾಯಿಯನ್ನು ನೋಡಿ ಹಯಗ್ರೀವ್ನನ್ನು ಬೈಯೋದು ನಿಲ್ಲಿಸಿ ಅಮ್ಮ ಅಂತ ಕೂಗ್ತಾ ಆನಂದದಿಂದ ಕಾತ್ಯಾಯಿನಿ ಅವ್ರ ಬಳಿಗೆ ಓಡ್ತಾಳೆ. ಮಗಳ ಧ್ವನಿಗೆ ತಲೆಯನ್ನು ತಿರುಗಿಸಿ ನೋಡಿದ ಅವರು ಓಡ್ತಾ ಬರ್ತಿರೋ ಸುವಿಕ್ಷಾಳನ್ನು ಕಣ್ ತುಂಬಿಕೊಳ್ತಾ, ಸುವಿಕ್ಷಾ ಚಿನ್ನ ಅಂತ ಎದ್ದು ನಿಂತರೆ, ಸುವಿಕ್ಷಾ ಆಕೆಯನ್ನು ತಲುಪೋದಕ್ಕಿಂತ ಮುಂಚೆ ರಕ್ಷಕರು ಕಾತ್ಯಾಯಿನಿಯವರ ಮುಂಭಾಗಕ್ಕೆ ಹೋಗಿ ಲೋಹ ಪತ್ತೆ ಮಾಡೋ ಯಂತ್ರವನ್ನು ಆಕೆ ಮುಖದ ಮುಂದಿಡ್ತಾರೆ. ಶಾಂತಮ್ಮನವರು ಅವ್ರನ್ನ ನೋಡಿ ಬೆಚ್ಚಿಬಿದ್ದು, ನೀವೆಲ್ಲ ಯಾರಪ್ಪ ಅಂತ ಕೇಳ್ತಾ 1 ಹೆಜ್ಜೆ ಹಿಂದೆ ಇಡ್ತಾರೆ. ಅವರು ಉತ್ತರಿಸ್ದೆ ಆಕೆಯನ್ನು ಪರೀಕ್ಷಿಸಿ ಪೂಜೆ ಬುಟ್ಟಿಯನ್ನು ಕೂಡ ಪರೀಕ್ಷಿಸ್ತಿದ್ರೆ, ಸುವಿಕ್ಷಾ ಕೋಪದಿಂದ ಅವರ ಬಳಿ ಇದ್ದ ಬುಟ್ಟಿಯನ್ನು ಕಸಿದ್ಕೊಂಡು, ಏನು ಮಾಡ್ತಾಯಿದ್ರಿ ನೀವು ಅಂತ ಮೆಲ್ಲಗೆ ಗದರ್ತಾಳೆ. ಎಲ್ಲರೂ ಅವರ ಕಡೆ ನೋಡ್ತಿದ್ದಾರೆ ಅಂತ. ಚೆಕ್ ಮಾಡ್ತಿದ್ದೀವಿ ಮೇಡಮ್ ಅಂತ ಅಂತಿದ್ರೆ, ಏನು ಚೆಕ್ ಮಾಡ್ತಿದ್ದೀರಿ? ಯಾಕೆ ನನ್ನ ತಾಯಿ, ಆಕೆ ನನಗೇನು ಮಾಡ್ತಾಳೆ? ನಿಮ್ಮ ಮುಖಗಳು ಸುಳ್ಳಿ, ನಿಮ್ಮ ಕಣ್ಗಳು ಬೆಂಕಿ ಹಾಕ, ನಿಮ್ಮೆಲ್ಲರಿಗೂ ಹೆರಳೆಣ್ಣಿಂದ ಅಡುಗೆ ಮಾಡಿ ಹಾಕಬೇಕು ಹಾಳಾದವ್ರೆ ಅಂತ ವಿರಾಮವಿಲ್ಲದೆ ಸಾಲಾಗಿ ಬೈತಾ ಬಿದ್ದಿದ್ದಾಳೆ. ಅಷ್ಟೆಲ್ಲ ಬೈದರೂ ರಕ್ಷಕರು ಮಾತ್ರ ಇಂಚು ಕೂಡ ಕದಲದೆ ಸ್ಥಿರವಾಗಿ ನಿಂತಿರ್ತಾರೆ. ಅಬ್ಬಾ ಸುವಿಕ್ಷಾ, ಇನ್ನದನ್ನು ನಿಲ್ಲಿಸು, ನೀನು ಇಷ್ಟೆಲ್ಲ ಬೈರೋರು ನೋಡು ಹೇಗೆ ನಿಂತಿದ್ದಾರೆ ಅಂತ ಕಾತ್ಯಾಯಿನಿಯವರು ಮಗಳನ್ನು ತಡೆಯೋದಕ್ಕೆ ಪ್ರಯತ್ನಿಸ್ತಾರೆ. ಆದರೂ ಮಗಳು ನಿಲ್ಲಿಸ್ದೆ, ನೀನು ಸುಮ್ಮನಿರಮ್ಮ, ಆದರೂ ನಾನು ದೇವಸ್ಥಾನದ ಹೊರಗೆ ಹೇಳಿದ್ದೀನಲ್ವಾ ನನ್ನಿಂದ ದೂರ ಇರಿ ಅಂತ. ಆದರೆ ನೀವು ನನ್ನ ತಾಯಿಯನ್ನೇ ಪರೀಕ್ಷೆ ಮಾಡೋದಕ್ಕೆ ಬರ್ತೀರಾ? ಇಡಿಯಟ್ಸ್, ನಿಮ್ಮನ್ನು ದೇವಸ್ಥಾನ ಸುತ್ತಲೂ ಉರುಳು ಸೇವೆ ಮಾಡಿಸಿ ಬೆಂಕಿ ಮೇಲೆ ನಡೆಸಿ ಅಂಗೈಯಲ್ಲಿ ಕರ್ಪೂರ ಹಚ್ಚಿ ಅಮ್ಮನವರಿಗೆ ಆರತಿ ಮಾಡಿಸ್ತೀನಿ, ಹೋಗ ಕಡೆ ಅಂತ ಗದರೇ ಬಿಡ್ತಾಳೆ. ಅಷ್ಟು ಗದರಿದರೂ ಸುವಿಕ್ಷಾಗೆ ಆಯಾಸವಾಗುತ್ತೆ ವಿನಃ ಅವ್ರು ಇಂಚೂ ಕೂಡ ಕದಲದೇ ಇದ್ದಾಗ ಅಸಹನೆಯಿಂದ, ಪಿಶಾಚಿ ನಿನ್ನ ಅಂತ ಅಯ್ಯೋ ಇನ್ನು ಬಯ್ಯೋ ಶಕ್ತಿ ಇಲ್ಲದೆ ತಾಯಿಯನ್ನು ಕರ್ಕೊಂಡು, ನೋಡಿ ನಾನು ನನ್ನ ತಾಯಿಯೊಂದಿಗೆ ಏಕಾಂತವಾಗಿ ಮಾತಾಡಬೇಕು, ನೀವಿಲ್ಲೇ ಇರಿ ಅಂತ ಸಣ್ಣದಾಗಿ ಹೇಳಿ ಮರದ ಮತ್ತೊಂದು ಬದಿಗೆ ಹೋಗಿ ಕೂತ್ಕೊಳ್ತಾರೆ. ಏನು ಸುವಿಕ್ಷಾ, ಯಾರಮ್ಮ ಅವರು
ಅಂತ ಕೇಳ್ತಾ ಹಿಂದೆ ತಿರುಗಿ ರಕ್ಷಕರ ಕಡೆ ನೋಡ್ತಾರೆ ಅವರು. ಅಬ್ಬಾ, ಈಗ ಅವ್ರ ಬಗ್ಗೆ ನಂಗೆ ಯಾಕೆ ಬಿಡು, ನೀನು ಹೇಗಿದೆ ಹೇಳಮ್ಮ, ಅಪ್ಪನಿಗೆ ನನ್ನ ಮೇಲಿನ ಕೋಪ ಕಡಿಮೆ ಆಯ್ತಾ ಅಂತ ದೈನ್ಯವಾಗಿ ಕೇಳ್ತಾ ತಾಯಿಯ ಕೈಯನ್ನು ಹಿಡಿತಾಳೆ. ತಲೆ ಮೇಲೆ ಸವರ್ತಾ, ಈಗ ತಾನೇ ನಿಮ್ಮ ಅಪ್ಪನವ್ರ ಕೋಪ ತೆಗ್ಬಿಡೋದಿಲ್ಲ ಸುಭಿಕ್ಷಾ, ಹಾಗಾದರೆ ನನ್ನ ಮೇಲಿನ ಕೋಪನ ನಿನ್ನ ಮೇಲೆ ತೋರಿಸ್ತಿದ್ದಾರಾ? ನಿಮ್ಮ ಅಪ್ಪನಿಗೆ ಅಂಥ ಬುದ್ಧಿ ಇಲ್ಲ ಸುಭಿಕ್ಷಾ. ಒಬ್ಬರು ಮಾಡಿದ ತಪ್ಪಿಗೆ ಮತ್ತೊಬ್ಬರಿಗೆ ಶಿಕ್ಷೆ ನೀಡೋದು ಮಹಾಪಾಪ ಅಂತ ಅವರೇ ಸ್ವತಃ ನನ್ನ ಬಳಿ ಹೇಳಿದ್ರು. ಇನ್ನು ನಿನ್ನ ಬಗ್ಗೆ ಕೇಳಿದ್ರೆ ನಿನ್ನ ಇಷ್ಟ ನಿಂದು, ನಾನು ನಿನ್ನನ್ನು ತಡೆಯೋದಿಲ್ಲ ಅಂತ ಹೇಳಿದ್ರು. ನಿಜಕ್ಕೂ ಅವ್ರ ಮನಸ್ಸಿನಲ್ಲಿ ಏನೆಂಬುದು ತಿಳಿತಿಲ್ಲ ಸುಭಿಕ್ಷಾ ನನಗೆ. ಅಮ್ಮಯ್ಯ, ಕನಿಷ್ಠ ನಿನ್ನೊಂದಿಗೆ ಚೆನ್ನಾಗಿ ಮಾತಾಡ್ತಿದ್ದಾರಲ್ಲ, ಅದೇ ಸಾಕು ಬಿಡಮ್ಮ ನನಗೆ. ಸರಿ, ಈಗ ನೀನು ಹೇಳು, ಹೇಗಿದೆ ಗಂಡನ ಮನೆ? ಅಳಿಯನ ಮುಖ ಈಗಲಾದರೂ ನೋಡಿದ್ಯಾ? ಹೇಗಿದ್ದಾರೆ? ನಿನಗೆ ತಕ್ಕ ಜೋಡಿಯಾ ಅಂತ ಅವರು ಸಾಲಾಗಿ ಕೇಳ್ತಾ ಇದ್ದರೆ, ಅಯ್ಯೋ ಅಮ್ಮ, ದೊಡ್ಡ ಆಸ್ತಿ ಅಸಲಿಗೆ ಪಿಶಾಚಿ ಅಂತ ತಾಯಿ ದಿಢೀರನೆ ನೋಡೋ ಅಷ್ಟರಲ್ಲೇ ತಟ್ಟನೆ ಮಾತನ್ನು ನಿಲ್ಲಿಸ್ಬಿಡ್ತಾಳೆ. ಏನು ಸುಭಿಕ್ಷಾ ಇದು? ಗಂಡನ ಮನೆಗೆ ಹೋದ್ಮೇಲೆ ಅಳಿಯನನ್ನ ಹಾಗೆ ಆ ಗೌರವ ಕರೆಯೋದನ್ನು ಬಿಡಲಿಲ್ವಾ ಅಂತಾರೆ ಕೋಪದಿಂದ. ತಾಯಿ ಕೋಪ ಬಂದಿದೆ ಅಂತ ಅರ್ಥ ಆಗಿ, ಅಮ್ಮ ಏನೋ ತಪ್ಪಿನಿಂದ ಹಾಗನ್ಬಿಟ್ಟೆ ಅಮ್ಮ. ಏನು ತಪ್ಪಿಂದ? ನಾಳೆ ಏನಾದರೂ ನಿಮ್ಮ ಅತ್ತೆಯವ್ರ ಮುಂದೆ ಬಾಯಿ ಜಾರಿದ್ರೆ ಏನು ಅಂದ್ಕೊಳ್ತಾರೆ ಅವ್ರು ನಿನ್ನ? ಇದೇನಾ ನಿನ್ನ ಸಂಸ್ಕಾರ? ನಿಮ್ಮಮ್ಮಂದಿರು ಇದನ್ನೇ ಕಲಿಸ್ಕೊಟ್ಟಿದ್ದಾರಾ ನಿನಗೆ ಅಂತ ಕೀಳಾಗಿ ಮಾತಾಡಿದ್ರೆ, ಇಷ್ಟು ವರ್ಷಗಳು ಯಾರ ಬಳಿಯೂ ಮಾತು ತರಿಸ್ಕೊಳ್ಳೋದೆ ನೀನು ನಿಮ್ಮ ಗಂಡನ ಮನೆಯಲ್ಲಿ ನಮ್ಮ ಗೌರವಕ್ಕೆ ಮಸಿ ಬೆಳಿತೀಯಾ? ಆಗ ನಿಮ್ಮ ಅಪ್ಪನವರು ಕೂಡ ನಿನ್ನನ್ನು ಎಳ್ಳಷ್ಟು ಕ್ಷಮಿಸೋದಿಲ್ಲ ಅಂತ ಸುಭಿಕ್ಷಾಳನ್ನು ಎಡಬಲವಾಗಿ ಬೈದೇ ಬಿಡ್ತಾರೆ. ಅಮ್ಮ, ನೀನು ಕೂಡ ಬೈತಿದ್ಯಾ ಅಂತ ಮುಖ ಚಿಕ್ಕದು ಮಾಡ್ಕೊಳ್ತಾಳೆ ತಾಯಿಯ ಮಾತುಗಳಿಗೆ. ಬೈಯೋದಲ್ಲ ಮಗಳೇ, ಇವೆಲ್ಲವೂ ನಿನಗೆ ಅರ್ಥವಾಗುವಂತೆ ಹೇಳೋದು ತಾಯಿಯಾಗಿ ನನ್ನ ಜವಾಬ್ದಾರಿ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಹೇಳಿದೆ, ನೀನೇನು ನೊಂದ್ಕೋಬೇಡ ಅಂತ ಅಪ್ಕೊಳ್ತಾರೆ. ಸರಿ ಅಮ್ಮ, ಇನ್ನು ಮುಂದೆ ಆ ಥರನ ನಾನು ಏನೂ ಬೈಯೋದಿಲ್ಲ. ನನ್ನ ಚಿನ್ನ ನೀನು ಅಂತ ದೃಷ್ಟಿ ತೆಗೆದು, ಹೌದು ಸುಭಿಕ್ಷಾ, ಅಳಿಯನ ಮುಖ ಮನೆಗೆ ಹೋದ್ಮೇಲಾದರೂ ನೋಡಿದ್ಯಾ ಅಂತ ಅನುಮಾನವಾಗಿ ಕೇಳ್ತಾರೆ. ಮೊನ್ನೆ ಮೊದಲ ರಾತ್ರಿ ಏರ್ಪಡಿಸಿದ್ರು, ಅವರ ದರ್ಶನ ಅಂದೇ ಆಯಿತು ಅಂತ ಅವಳು ಅಂತಿದ್ರೆ ಆಕೆ ಬಹಳ ಸಂತೋಷ ಪಟ್ಕೊಂಡು, ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ ಸುಭಿಕ್ಷಾ, ಪರವಾಗಿಲ್ಲ, ಆ ಪರಮೇಶ್ವರನ ದಯೆಯಿಂದ ನೀವಿಬ್ಬರು ಒಂದಾಗ್ಬಿಟ್ಟಿದ್ದೀರಿ. ಇನ್ನು ನೀನು ನಮ್ಮ ಮೇಲಿನ ಚಿಂತೆಯಿಂದ ಅಳಿಯನನ್ನು ಎಲ್ಲಿ ದೂರ ಇಟ್ಬಿಟ್ಟಿದ್ಯೋ ಅಂತ ಭಯಪಟ್ಬಿಟ್ಟಿದೆ. ಇಲ್ಲದಿದ್ದರೆ ತಡ ಮಾಡೋ ಅಷ್ಟರಲ್ಲೇ ಮಕ್ಕಳಾಗೋದಿಲ್ಲ. ಬೇಕಾದರೆ ನೀನೇ ನೋಡು, ಪಕ್ಕದ ಮನೆಯು ಮನಸಾಕ್ಷಿ ಅಕ್ಕ ಹೆಣ್ಮಗಳು ತನುಜಾ ಅಲ್ಲ, ಕಲ್ಪನಾ ಅಂತ ತಾಯಿ ಹೇಳೋದನ್ನು ಕೇಳ್ತಾ ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡ್ತಾಳೆ. ಹೌದು, ಅದೇ ಮದುವೆಯಾದ ದಿನದಿಂದ ಗಂಡನೊಂದಿಗೆ ಜಗಳಾಡಿ ಸರಿಯಾಗಿ ಸಂಸಾರ ಮಾಡಿದ್ದೇ ಇಲ್ಲ. ತಡವಾಗಿ ಸ್ವಲ್ಪ ಸರಿ ಹೋಗಿಬ್ಬರು ಒಂದಾಗಿದ್ದಾರೆ ಅನ್ನೋ ಅಷ್ಟರಲ್ಲೇ ಮಕ್ಕಳ ಕೊರತೆ ತಿಳಿಯಿತು. ಈಗ ಆಸ್ಪತ್ರೆ ಸುತ್ತ ತಿರುಗಿ 4 ವರ್ಷ ಆಗ್ತಿದ್ರು ಮಕ್ಕಳಾಗಿಲ್ಲ. ಆದರೆ ನೀನು ಕೂಡ ಅದೇ ತಪ್ಪು ಮಾಡ್ತಿದ್ಯೋ ಏನೋ ಅಂತ ಭಯಪಟ್ಬಿಟ್ಟಿದ್ದೆ. ಸರಿ, ತಿಳ್ಕೊಳ್ಳೋಣ ಅಂದರೆ ನನಗೆ ಯಾವುದೇ ದಾರಿಯೂ ಸಿಗಲಿಲ್ಲ. ಈಗ ನೀನು ಈ ವಿಷಯ ತಿಳಿಸಿದ ನಂತರ ನನ್ನ ಮನಸ್ಸು ಸ್ವಲ್ಪ ಹಗುರ ಆಯ್ತಪ್ಪ ಅಂತ ಸಂತೋಷ ಪಡ್ತಾರೆ. ತಾಯಿ ಸಂತೋಷವನ್ನು ನೋಡಿ ಅಮ್ಮ ಅಂತ ಮುಖವನ್ನು ಮಂಕಾಗಿಸಿ ಹೇಳ್ತಾಳೆ. ಏನಮ್ಮ? ಅದು ಏನಂದರೆ ಏರ್ಪಡಿಸಿದ್ರು ಒಂದೇ ಅಷ್ಟೇ, ಒಂದಾಗಿದ್ದೀವಿ ಅಂತ ಹೇಳಿಲ್ವಲ್ಲ. ಆ ಮಾತಿಗೆ ಆನಂದವೆಲ್ಲ ಹಾಗೆ ಅಂತ ಇಳಿದು ಹೋಗಿ, ಅದೇನಮ್ಮ ಹಾಗೆ ಹೇಳ್ಬಿಟ್ಟೆ ಅಂತಾರೆ ನಿರಾಸೆಯಿಂದ. ಹೌದು, ಮತ್ತೆ ನನ್ನ ಹೆತ್ತವರಿಂದ ಬಲವಂತವಾಗಿ ಬೇರ್ಪಡಿಸೋದಲ್ಲದೆ ನಾನು ಅಷ್ಟೊಂದು ಗೌರವ ನೀಡೋ ನಮ್ಮ ಅಪ್ಪನ ಮಾನವನ್ನು ತೆಗೆದು ನನ್ನ ಕರ್ಕೊಂಡು ಹೋದನ್ನೋದೇ ಸಂತೋಷವಾಗಿ ಹೇಗೆ ಜೀವನ ಹಂಚ್ಕೊಳ್ಳಿ ಹೇಳು ನೀನೇ ಅಂತ ಕೋಪದಿಂದ ಆಕೆ ನೋಡುತ್ತಲೇ ನೋವಿನಿಂದ ಅಂತಾಳೆ. ಮಗಳ ಮನಸ್ಸನ್ನು ತಿಳಿದು ಹೈಗ್ರೀವ್ ತನ್ನ ಪ್ರೀತಿಯಿಂದ ಸುಭಿಕ್ಷಾಳ ಮನಸ್ಸನ್ನು ಗೆದ್ದು ಹತ್ತಿರ ಆಗಿದಾನೋ ಏನೋ ಅಂತ ಸಣ್ಣ ಆಸೆಯಿಂದ ಆಕೆ ಹಾಗೆ ಅಂದ್ಕೊಂಡಿದ್ರು. ಆದರೆ ಈಗ ಸುಭಿಕ್ಷಾಳ ಮಾತುಗಳಲ್ಲಿ ಕಾಣಿಸ್ತಿರೋ ಕೋಪ ನೋಡಿ ಇನ್ನು ಹಯಗ್ರೀವ್ನನ್ನು ಕ್ಷಮಿಸಲ್ಲ ಅಂತ ಅರ್ಥವಾಗಿ ಮನಸ್ಸಿನಲ್ಲಿಯೇ ನೊಂದ್ಕೊಳ್ತಾರೆ. ನೋಡಮ್ಮ ಸುಭಿಕ್ಷಾ, ನಿನ್ನ ನೋವನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಹಾಗಂತ ಮಾತ್ರಕ್ಕೆ ಆತನೇನು
ಕಲ್ಲಂತಲ್ಲ, ನಿನಗೆ ತಾಳಿ ಕಟ್ಟಿದ ಗಂಡ. ಇಂದು ಅಲ್ದಿದ್ರು ನಾಳೆ ಆದರೂ ನೀನು ನಿನ್ನ ಗಂಡನ ಬಳಿ ಸೇರಲೇಬೇಕಾಗತ್ತೆ. ಅಮ್ಮ ಅಂತ ಅವಳು ಅಂತಿದ್ರೆ, ಮೊದಲು ನಾನು ಹೇಳೋದನ್ನು ನೀನು ಕೇಳು ಫಸ್ಟು. ಇನ್ನೇನು ಹೇಳ್ತೀಯ ನೀನು? ಆತ ಯಾಕೆ ಹಾಗೆ ಮಾಡ್ತಿದ್ದಾನಂತ ತಿಳ್ಕೊಳ್ಳಿ ಅಂತ ಹೇಳ್ತೀಯ ಅಷ್ಟೇ. ನನಗೆ ಅಷ್ಟೆಲ್ಲ ಅವಶ್ಯಕತೆಯೇ ಇಲ್ಲ ಅಂದಾಗ, ಅಬ್ಬಾ ಯಾಕೆ ಅಷ್ಟು ಸಿಟ್ಟು? ಸರಿ, ಅಳಿಯನ ಬಗ್ಗೆ ಬಿಟ್ಬಿಡು, ಕನಿಷ್ಠ ನಿಮ್ಮ ಅತ್ತೆಯವ್ರ ಬಗ್ಗೆ ಹೇಳು. ನಿಮ್ಮ ಮಾವನವರು ಏನು ಮಾಡ್ತಿರ್ತಾರೆ? ಆ ಉದ್ಯೋಗಗಳನ್ನ ಮಾಡೋದಕ್ಕೆ ಆತನೇನು ಸಾಮಾನ್ಯ ಮನುಷ್ಯ ಅಲ್ಲಮ್ಮ. ಈ ರಾಜ್ಯದ ಮುಖ್ಯಮಂತ್ರಿ. ಇನ್ನು ಆತನ ತಮ್ಮನವರು ಆರೋಗ್ಯ ಸಚಿವರು, ಅಂದರೆ ಆರೋಗ್ಯ ಇಲಾಖೆ ಸಚಿವರು. ನಂತರ ಆಕೆ ತಮ್ಮ MP. ಅಬ್ಬಾ, ಅವ್ರು ಸಾಮಾನ್ಯದವರೇ ಅಲ್ಲ, ದೊಡ್ಡ ಅವಿಭಕ್ತ ಕುಟುಂಬ. ಹಾಗೆ ಚೆನ್ನಾಗಿ ಬೆಳೆದ, ಅಂದರೆ ಹಣ ಇರೋ ಕುಟುಂಬ ಅಮ್ಮ. ಅಯ್ಯೋ, ಅಂದರೆ ಅವ್ರಿಗೆ ಬಹಳ ಆಸ್ತಿ ಪಾಸ್ತಿ ಇರಬೇಕಲ್ವೇ? ಹಾಗಾದರೆ ನಿನ್ನನ್ನು ಅವರು ಸರಿಯಾಗಿ ನೋಡ್ಕೊಳ್ತಿದ್ದಾರಾ? ಅಥವಾ ಏನಾದರೂ ನಿನ್ನನ್ನು ಕೀಳಾಗಿ ಅವಮಾನ ಮಾಡ್ತಿದ್ದಾರಾ ಅಂತ ಆಕೆ ಆತಂಕದಿಂದ ಕೇಳ್ತಾ ಇದ್ರೆ, ಎಷ್ಟೇ ಆದರೂ ಹೆತ್ತ ಮನಸ್ಸಲ್ವಾ ಪಾಪ, ಅದಕ್ಕೆ ತುಂಬ ಗಾಬರಿಯಿಂದ ಕೇಳ್ತಾ ಇದ್ದಾಳೆ. ಸುವಿಕ್ಷಾಗೆ ಯಶ್ ಮತ್ತು ವಕುಲಾಜಿ ಮಾತಾಡಿದ ನೆನಪಿಗೆ ಸ್ವಲ್ಪ ನೋವು ಅನಿಸುತ್ತೆ. ಅವರು ಮಾತಾಡಿದ ನೆನಪಾಗಿ, ಅದೇನಿಲ್ಲಮ್ಮ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಮುಖ್ಯವಾಗಿ ಅತ್ತೆ ಅಂತೂ ನೀನು ಹೇಗೆ ನೋಡ್ಕೊಳ್ಬೇಕು ಹಾಗೆ ನೋಡ್ಕೊಳ್ತಿದ್ದಾರೆ. ಇನ್ನು ಚಿಕ್ಕತ್ತೆ ಆರತಿ, ನೇತ್ರ, ಮೀನಾ ಅತ್ತೆಂದಿರಂತೂ ಬಹಳ ಸಂತೋಷವಾಗಿರ್ತಾರೆ. ಮಾವನವ್ರು ಕೂಡ ನನ್ನ ಜೊತೆ ಚೆನ್ನಾಗಿರ್ತಾರೆ. ನೀನೇನು ಆತಂಕ ಪಟ್ಕೋಬೇಡ ಅದ್ರ ಬಗ್ಗೆ ಎಲ್ಲ ಅಂತ ತನ್ನ ತಾಯಿಗೆ ಧೈರ್ಯವನ್ನು ತುಂಬ್ತಾಳೆ ಸುವಿಕ್ಷಾ. ಅಮ್ಮಯ್ಯ, ಹಬ್ಬ, ಹಾಗಾದರೆ ಪರವಾಗಿಲ್ಲ. ಇನ್ನೂ ಅಳಿಯ ಕೂಡ ಚೆನ್ನಾಗಿ ನೋಡ್ಕೊಳ್ತಿದ್ದಾನಾ? ಓ, ಅದನ್ನೇ ಕೇಳ್ತೀಯ ಬಿಡು. ಪ್ರತಿಯೊಂದಕ್ಕೂ, ಅಂದರೆ ಕಣ್ಣಿಗಿಟ್ಕೊಳ್ಳೋ ಕಾಡಿಗೆಯಿಂದ ಹಿಡಿದು ಸ್ನಾನ ಮಾಡೋ ಸಾಬೂನಿನವರೆಗೂ ಎಲ್ಲವೂ ಬ್ರ್ಯಾಂಡೆಡ್, ಅಂದರೆ ಬಹಳ ದುಬಾರಿಯಾದವುಗಳನ್ನ ತಂದು ಕೊಟ್ಟಿದ್ದಾನೆ. ಇನ್ನು ಸೀರೆಗಳಂದರೆ ಪ್ರತಿಯೊಂದು ಸಾವಿರಾರು ರೂಪಾಯಿಗಳದ್ದೇ. ಒಂದು ಬೀರು ತುಂಬಿಸಿ ಅದಕ್ಕೆ ತಕ್ಕಂತೆ ನನ್ನನ್ನು ಕೂಡ ಸಿದ್ಧಪಡಿಸ್ತಾನೆ. ಹೌದಾ? ಅಂಥ ಗಂಡ ಸಿಗೋದು ನಿಜವಾಗಿಯೂ ನಿನ್ನ ಅದೃಷ್ಟ ಮಗಳೇ ಅಂತಾರೆ ಕಾತ್ಯಾಯಿನಿಯವರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.